ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ದಿನ ನಾನು ವಿಡಿಯೋ ಮೂಲಕ ಅತಿ ಸುಲಭವಾಗಿ ಸಿಂಪಲ್ಲಾಗಿ ಫಿಶ್ ಫ್ರೈ ಮಾಡೋದನ್ನು ಹೇಗೆ ಅಂತ ನಾನು ನಿಮಗೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಚೆನ್ನಾಗಿ ನಾವು ಇವಾಗ ಒಂದು ಅರ್ಧ kg ಫಿಶ್ ತೊಗೊಂಡು ಇದನ್ನು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರೋ ಸಾಮಾನು ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಅಂತ: 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ, 1 ಲೆಮನ್ನು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಮತ್ತು ಫಿಶ್ ಫ್ರೈ ಮಸಾಲ. ಇದಿಷ್ಟು. ಫಸ್ಟಿಗೆ ಒಂದು ಬೌಲ್ ತೊಗೊಂಡು ಇದಕ್ಕೆ ನಾವು ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನು, ನೆಕ್ಸ್ಟು ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ನೆಕ್ಸ್ಟು ಫಿಶ್ ಫ್ರೈ ಮಸಾಲ ಪ್ಯಾಕೆಟು, ಫಿಶ್ ಫ್ರೈ ಮಸಾಲ 1 ಟೇಬಲ್ ಸ್ಪೂನು, ನೆಕ್ಸ್ಟು ಅರಿಶಿನ ಅರ್ಧ ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸ್ವಲ್ಪ ಮತ್ತು ಕರಿಬೇವು ಇದೆಲ್ಲ ಸೇರಿಸ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೇಬಲ್ ಸ್ಪೂನು, 1 ನಿಂಬೆ ಗಾತ್ರದ 1 ನಿಂಬೆಹಣ್ಣು ತೊಗೊಂಡು ಚೆನ್ನಾಗಿ ಅದಕ್ಕೆ ರಸನ ತೆಗೆದುಕೊಂಡು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ನಾವು ಮಸಾಲನ ರೆಡಿ ಮಾಡ್ಕೋಬೇಕು. ಫಿಶ್ ಫ್ರೈಗೆ ಬೇಕಾಗಿರೋದು ಮಸಾಲನ ಫಿಶ್ಗೆ ಕೋಟಿಂಗ್ ಮಾಡೋಕ್ಕೆ ನಾವು ಮಸಾಲನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಒಂದೊಂದೇ ಫಿಶ್ ಸ್ಲೇಸ್ನ ತೊಗೊಂಡು ಇದಕ್ಕೆ ಮಸಾಲ ಕೋಟಿಂಗ್ ಮಾಡಿಕೊಂಡು ತೆಗೆದಿಟ್ಕೋಬೇಕು. ನೀಟಾಗಿ ನಾಜೂಕಾಗಿ ಫಿಶ್ ಮಸಾಲೆನ ಫಿಶ್ಗೆ ಲೇಪನ ಮಾಡಬೇಕು. ಒಂದೊಂದೇ ಲೇಸ್ ತೊಗೊಂಡು ಸ್ಲೈಸು ಫಿಶ್ಗೆ ಸ್ಲೈಸ್ಗೆ ನಾವು ಮಸಾಲೆನ ನಾವು ಲೇಪನ ಮಾಡ್ಕೋಬೇಕು. ಒಂದೊಂದೇ ಮಾಡಿ ತೆಗೆದಿಟ್ಕೋಬೇಕು. ಒಂದೊಂದೇ ಮಾಡ್ಕೊಂಡು ಇಟ್ಕೊಂಡಿದ ನಂತರ ಉಳಿದಂತಹ ಫಿಶ್ ಲೇಸನ್ನು ಸಹ ಒಂದೊಂದೇ ನಾವು ಈ ಥರ ಲೇಪನ ಮಾಡಿಕೊಂಡು ಒಂದ್ರ ಮೇಲೆ ಒಂದು ತೆಗೆದು ಇಟ್ಕೊಂಡು ಇದನ್ನು 1 ಅವರ್ ಅಥವಾ ಅರ್ಧ ಗಂಟೆನ ಇದು ಮ್ಯಾಗ್ನೇಟು ಮಾಡಿ ಇಟ್ಕೋಬೇಕು. 1 ಅವರ್ ಮ್ಯಾಗ್ನೇಷನ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫಿಶ್ ಫ್ರೈ. ಆದ್ದರಿಂದ ಇದನ್ನು ನಾವು ಒಂದು ½ ಅನ್ ಅವರ್ ಅಥವಾ 1 ಅವರ್ನ ನಾವು ಇದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿ ತೆಗೆದಿಟ್ಟಿರಬೇಕು. ಈಗ ಒಂದು ಪ್ಯಾನ್ ತೊಗೊಂಡು ಈಗ ಇದು ಎತ್ತಿಟ್ಕೊಳ್ಳೋಣ. ನಂತರ ಒಂದು ಪ್ಯಾನ್ ತೊಗೊಂಡು ಅದು ಗ್ಯಾಸ್ ಮೇಲೆ ಇಟ್ಕೊಂಡು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ನಾವು ಒಂದೊಂದೇ ಫಿಶ್ ಸ್ಲೇಸ್ನ ತೆಗೆದು ಎಣ್ಣೆಯಲ್ಲಿ ಇಟ್ಕೊಂಡು ನೀಟಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಫಿಶ್ ಲೇಸ್ನ ಒಂದೊಂದೇ ಪ್ಯಾನ್ಗೆ ಹಾಕ್ಕೊಂಡು ಎಣ್ಣೆನೂ ರೌಂಡಾಗಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದನ್ನು ಆವಾಗ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಎಣ್ಣೆ ರೌಂಡಾಗಿ ಹಾಕ್ಕೊಂಡು ನಾವು ಇದೇ ಥರನೇ ಒಂದೊಂದೇ ನಾವು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ 10 ಅಥವಾ 15 ನಿಮಿಷ ನಾವು ಸಿಮ್ನಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಆವಾಗ ತುಂಬಾ ಬೇಗ ಬೆಂದೋಗುತ್ತೆ. ಫಿಶ್ಶು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನಾವು ಮತ್ತೆ ಉಲ್ಟಾ ತಿರುಗಿಸ್ಕೊಂಡು ನಂತರ ಉಲ್ಟಾನು ಒಂದು 5ರಿಂದ 10 ನಿಮಿಷ ನಾವು ಸಿಮ್ಮಲ್ಲೇ ನಾವು ಒಂದೊಂದೇ ನೆಕ್ಸ್ಟ್ ಉಲ್ಟಾ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು. ಈಗ ಫ್ರೈ ಆಗಿದೆ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ, ನೀವು ಸಹ ಟ್ರೈ ಮಾಡಿ. ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕು, ಆಗ ತುಂಬ ಬೆಂದೋಗುತ್ತೆ. ಈಗ ನೋಡ್ತಾ ಇದ್ದೀರಲ್ವ, ಎಲ್ಲ ಫಿಶ್ ಫ್ರೈ ಒಂದೊಂದೇ ರೆಡಿಯಾಗಿದೆ. ನೀವು ಸಹ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹೇಗೆ ಬಂತು ಒಂದೊಂದೇ ಫಿಶ್ ಫ್ರೈನ ನಾವು ಸರ್ವ್ ಮಾಡ್ಕೋಬೇಕು. ಪ್ಲೇಟಲ್ಲಿ ಇಟ್ಕೊಂಡು ನಾವು ಸರ್ವ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿರಿ, ಫಿಶ್ ಫ್ರೈ ರೆಡಿಯಾಗಿದೆ. ನೀವು ಸಹ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ರೆ ನನಗೆ ತಿನ್ನಬೇಕು ಅನಿಸ್ತಾ ಇದೆ.